श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमधुरं भजे तापत्रयापहम्। आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಮೈತ್ರೇಯ ಮಹರ್ಷಿಗಳು ಶ್ರೀಮದ್ భాగవత కథన విదురగణం తోడేరు అయితే ప్రారంభం ఉంట అనగా ఆ సృష్టిగದ ಸುರುಟು ಎಂಚಪ್ಪುಣು ಏನು ವರ್ಣನ ತೋಡೇರು 10ನೇ ಶ್ಲೋಕ. ಉದಪ್ಲುತಂ ವಿಶ್ವಮಿದಂ ತದಾಸೀತ್ ಯನ್ನಿದ್ರಯ ಅಮೀಲಿತ ದೃಕ್ ನಮೀಲಯತ್ ಅಹೀಂದ್ರಕಲ್ಪೆ ಅತಿಶಯಾನಃ ಏಕಃ ಕೃತಕ್ಷಣಃ ಸ್ಮಾತ್ಮರತೋ ಅನೀಹಃ. ಉದಪ್ಲುತಂ ವಿಶ್ವಮಿದಂ ತದಾಸೀತ್ ಯನ್ನಿದ್ರಯಾಮೀಲಿತದೃಗ್ನ್ಯಮೀಲಯತ್ ಅಹೀಂದ್ರತಲ್ಪೆ ಅತಿಶಯಾನ ಏಕಃ ಕೃತಕ್ಷಣಸ್ವಾತ್ಮರತಾವನೀಹಃ. ಭಗವಂತೆ ಒರಿಯೆಪ್ಪು ಸೃಷ್ಟಿತ್ ಸುರುಟು ಪ್ರಳಯಾತಿಪ್ಪುಣ ತನಕ ಭಗವಂತೆ ಏಕಃ ಅತಿಶಯಾನ ಒರಿಯೆಪ್ಪು ಕೆದೊಂದಿಪ್ಪೆಗರ ಓಳ್ಪಣಂತಾಂಡ ಅಹೀಂದ್ರ ತಲ್ಪೆ ಆ ಶೇಷನಮಿತ್ ಸರ್ಪರಾಜಾತ್ಮ ಶೇಷನಮಿತ್ ಆಯನೊಂಜಿ ಆ ಹಾಸಿಗೆಡ್ ಭಗವಂತೆ ಕೆದೊಂದಿಪ್ಪೆ. ಇಡೀ ಜಗತ್ತು ಉದಪ್ಲುತಂ ಉದ ಬಣ್ಣದ ನೀರು ಅಂತ ಅರ್ಥ. ಮಾತಗಳ ನೀರು ತುಂಬುದು ಹೋದ್ ಪ್ರಳಯ ಸಮುದ್ರ ಪ್ರಳಯದ ನೀರು ಅತನಾಗ ಭಗವಂತೆ ಆಯ ಕಣ್ಣು ಮುಚ್ಚಿದಕ್ಕೆ ಎದುರುನಗರ ಭಗವಂತ ನಿದ್ರಂತ ಇದ್ದಿ ಅಮೀಲಿದ ದೃಕ್ ಆ ಏಪಳ್ಳ ಕಣ್ಣು ಮುಚ್ಚುರಿ ಆಂಡಲ ನೆಮೀಲಯತ್ ನಿದ್ರೆಯ ನಿಮೀಲಯತ್ ಯೋಗ ನಿದ್ರೆ ಸ್ವಲ್ಪ ಅಂತೊಳ್ಳೆ ಭಗವಂತೆ ತಾ ನಿದ್ರೆ ಬತ್ನಾಗ ಕೆದರಂತೊಳ್ಳೆ ಆಂಡ ಅಪಗಲ ಆಯೆ ಸಂತೋಷ ಅಂತೊಳ್ಳೆ ಭಗವಂತೆ ಸಾಧಾರಣ ನಿದ್ರೆ ಬಣ್ಣದ ಅಜ್ಞಾನ ಅಂತ ಅರ್ಥ. ಆಂಡ ಭಗವಂತಗ ಅಜ್ಞಾನ ಇದ್ದಿ ಆಯೆ ಆ ಸಂದರ್ಭ ಅಪಗಲ ಆಯೆ ಒವ್ವೇ ಒಂಜಿ ಅನೀಹ ಬೇದ ಸೃಷ್ಟಿಯಾದ ವ್ಯಾಪಾರ ಊಲ ಅಂತೊಂದೇ ಪ್ರಳಯ ಆತಿತ್ನ ಪಣಗ ಆಯ ಜಾಲ ಬೇದಜಾಲ ಒಂಜಿ ಚಂದ ಚೆನ್ನ ಕ್ರಿಯೆ ನಂಬಂತೆ ಭಗವಂತೆ ಸ್ವಾತ್ಮರಥೋ ಕೃತಕ್ಷಣ ಆಯ್ದು ಸುಖ ಬೋಡಣ ಬೆತ್ತುರಿನ ಅಪೇಕ್ಷೆ ಇದ್ದಿ ತನ್ನತ್ತಾಳು ತಾನು ಸುಖ ಅನುಭವಿಸುವಂತಿಪ್ಪೆ ಭಗವಂತೆ ಅಂಚಿತ್ನ ಭಗವಂತೆ ಒರಿಯೇ ಯೋಗ ನಿದ್ರಡೆ ಕೆದೊಂದಿತ್ತೆ. ಉದಪ್ಲುತಂ ವಿಶ್ವಮಿದಂ ತದಾಸೀತ್ ಯನ್ನಿದ್ರಯಾಮೀಲಿತದೃಗ್ನ್ಯಮೀಲಯತ್ ಅಹೀಂದ್ರ ತಲ್ಪೆ ಅತಿಶಯಾನ ಏಕಃ ಕೃತಕ್ಷಣ ಸ್ವಾತ್ಮರತಾವನೀಹಃ. ಸಹ ಅಂತಃಶರೀರೆ ಅರ್ಪಿತ ಭೂತ ಸೂಕ್ಷ್ಮಃ ಕಾಲಾತ್ಮಿಕಾಂ ಶಕ್ತಿಂ ಉದೀರಯಾಣಃ ಉವಾಸ ತಸ್ಮಿನ್ ಸಲಿಲೆ ಪದೇ ಸ್ವೇ ಯಥಾ ಅನಲಃ ದಾರುಣಿ ರುದ್ಧವೀರ್ಯಃ. ಸೋಂತಃಶರೀರೇರ್ಪಿತ ಭೂತ ಸೂಕ್ಷ್ಮಃ ಕಾಲಾತ್ಮಿಕಾಂ ಶಕ್ತಿಮುದೀರಯಾಣಃ ಉವಾಸ ತಸ್ಮಿನ್ ಸಲಿಲೆ ಪದೇ ಸ್ವೇ ಯಥಾ ನಲೋ ದಾರುಣಿ ರುದ್ಧವೀರ್ಯಃ. ಭಗವಂತ ಉದರಂತೊಳಿ ಆ ಪ್ರಳಯಗಾಲ ಉಂಟು ಮಾಂತ ಪದಾರ್ಥಂತರ ಸೂಕ್ಷ್ಮ ಭಾಗ ಉಳಿತನ ಪಂಚಭೂತ ನಮಗೆ ಪ್ರಪಂಚ ಬಣ್ಣದಾಂಡ ಪ್ರಪಂಚ ಬಣ್ಣ ಪಂಚಭೂತಂತ ಸೃಷ್ಟಿ ನೆಕ್ಕಲ ಮೂಲ ಕಾರಣವಾದ ಈ ಸೂಕ್ಷ್ಮ ಭಾಗ ಅಂಚ ಆ ಬೆತ್ತೆ ಜೀವರ್ಲಂಚನೆ ಭೂತ ಸೂಕ್ಷ್ಮ ಜೀವರ್ನಲ ಅಕ್ಕಳು ಸೂಕ್ಷ್ಮ ರೂಪೊಂಡಿಪ್ಪೇರಗಳು ಅಕ್ಕಳೆ ಬೆತ್ತು 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 ಬೇತೆ ಬೇತೆ ಶರೀರ ಮಂದ ಬರ್ಪಡ ಆ ಜೀವೆಲ್ಲ ಮಾಂತೆಲ್ಲ ಆ ಭಗವಂತನ ಬಂಜಿದೊಳೆ ಇಪ್ಪೇರು. ಆ ಸಂದರ್ಭ ಉಂಟು ಭಗವಂತೆ ತನ್ನ ಅಧೀನುಂಟಿತ್ತನೋ ಕಾಲಾಭಿಮಾನಿಯಾತ್ಮ ರಮಾದೇವಿನೊಟ್ಟಿಗೂ ಭಗವಂತೆ ಇಪ್ಪೆ ಶಕ್ತಿ ಮುದೀರಯಾಣ ಶಕ್ತಿ ರಮಾದೇವಿನೊಟ್ಟಿಗೂ ಭಗವಂತ ಇಪ್ಪೆ ಆ ನೀರಡೆ ಇಪ್ಪೆ ಎಂಚ ಬಣ್ಣಂತಾಂಡ ಯಥಾನಲಹ ದಾರುಣ ರುದ್ಧವೀರ್ಯ ನಾ ಕಣಕಡೆ ತೂಯಿಪ್ಪುಣ ಇತ ಈ ಅರಣ್ಯಮಥನ ಅಂತ ನೀವು ಕೇಳ್ತಿಪ್ಪಾರು ಮಲಮಲ ಯಜ್ಞಂಪುಣಗ ಯಾಗಂಪುಣಗ ಕಣಕ್ಕನೆ ತಿಕ್ಕದು ಅಗ್ನಿ ಬರ್ಕೋಪಡು ಈಗ ಅರಣ್ಯಮಥನ ಅಂತದಾರ ಅಂಚ ಅಗ್ನಿ ಓಳಿತನವೋ ಕಣಕಡೆ ಎತ್ತನ ಅಂಚೆನೆ ಭಗವಂತೆ
ತಾನು ತನ್ನ ಆವಾಸ ಸ್ಥಾನ ನೀರು ಅಂತ ಅರ್ಥ. ನಾರಾಯಣ ಶಬ್ದಂಗೆ ಅವೇ ಅರ್ಥ. ನಾರಾಯಣ ಶಬ್ದಕ್ಕೂ ನಾರಾವಣನ ನೀರು ಅಂತ ಅರ್ಥ. ನೀರಡೆ ಭಗವಂತೆ ಆಶ್ರಿತವಾದೊಡೆ ಭಗವಂತ ನೀರಡಿಪ್ಪೆ ಆ ಭಗವಂತೆ ಲಕ್ಷ್ಮೀ ದೇವರೊಟ್ಟಿಗೂ ಸುಖ ಉಂಟಿಪ್ಪೆ. ಆ ಲಕ್ಷ್ಮೀ ದೇವಿನ ರಮಾದೇವಿನ ಆಲಂಗಿಸೋದು ಸುಖವಾತಿಪ್ಪೆ. ಸ್ವಂತ ಶರೀರೇರ್ಪಿತಭೂತ ಸೂಕ್ಷ್ಮ ಕಾಲಾತ್ಮಿಕಾಂ ಶಕ್ತಿ ಮುದೀರಯಾಣ ಉವಾಸ ತಸ್ಮಿನ್ ಸರ್ವೇ ಸದೇಸ್ವೇ ಯಥಾ ನರೋದಾರಣಿರುದ್ಧ ವೀರ್ಯ ಚತುರ್ಯುಗಾನಾಂ ಚ ಸಹಸ್ರಂ ಅಪ್ಸೋ ಸ್ವಪನ್ ತಯಾ ಉದೀರಿತಯಾ ಸ್ವಶಕ್ತ್ಯಾ ಕಾಲಾಖ್ಯಯ ಆಸಾದಿತ ಕರ್ಮತಂತ್ರ ಲೋಕಾನ್ ಅಪಿ ಇಮಾನ್ ದದೃಶೇ ಸ್ವದೇಹೇ. ಚತುರ್ಯುಗಾನಾಂ ಚ ಸಹಸ್ರಂ ಅಪ್ಸೋ ಸ್ವಪಂ ತಯೋದೀರಿತಯಾ ಸ್ವಶಕ್ತ್ಯಾ ಕಾಲಾಖ್ಯಯ ಆಸಾದಿತ ಕರ್ಮತಂತ್ರೋ ಲೋಕಾನ್ ಅಪಿ ಇಮಾನ್ ದದೃಶೇ ಸ್ವದೇಹೇ. ಈ ರೀತಿಯಾದ ಭಗವಂತೆ 1000 ಚತುರ್ಯುಗ ಕಾಲ ಆತು ದೀರ್ಘವಾತು ಆ ಯೋಗ ನಡೆಯುತ್ತೆ. ಐದು ವ್ಯಕ್ತಿ ಲಕ್ಷ್ಮೀ ದೇವಿನ ಮೂಲಕ ಸೃಷ್ಟಿ ಕಾರ್ಯನ ಪ್ರಾರಂಭ ಸೃಷ್ಟಿಗೆ ಬೋಡಿತ್ನ ತಯಾರಿನ ಅಂತ ಲಕ್ಷ್ಮೀ ದೇವಿ ಅಂತ ಕೊಳ್ಪಾಳು. ಸೃಷ್ಟಿಗೆ ಬೋಡಿತ್ನ ಜೀವನ ಅದೃಷ್ಟ ಬೇತವೇದ ಬಂದ ಮುಖ್ಯ ಕಾರಣ ಭಗವಂತೆ ಬೇತ ಸಹಾಯಕ ಕಾರಣ ಪಣದಾಂಡ ಬೇ ಜೀವರೆ ಜೀವನ ಅದೃಷ್ಟ ಪುಣ ಕರ್ಮ ಸೃಷ್ಟಿ ಅಂಪುಣ. ಈ ರೀತಿ ಆದ್ರೆ ಲಕ್ಷ್ಮೀ ಪರಮಾತ್ಮನ ಪ್ರೇರಣೆ ತಾವರನೆ ಲಕ್ಷ್ಮೀ ದೇವಿ ಅಡಗ ಕಾಲ ಅಂತ ಬುದಾರೆ. ಕಾಲಾಭಿಮಾನಿ ಆತ್ಮ ಲಕ್ಷ್ಮೀ ದೇವಿ ಆಸಾದಿತ ಕರ್ಮತಂತ್ರ ಆ ಸೃಷ್ಟಿಗೆ ಬೋಡಿತ್ತಮಾದ ತಯಾರಿ ಅಂತಗೊಳ್ಪಾಡೆ. ಐದು ಬೇತ ಭಗವಂತೆ ಲೋಕಾನ್ ಇಮಾನ್ ದದೃಶೇ ಸ್ವದೇಹೇ ಸೂಪೆಯೇ ತನ್ನ ಬಂದೊಳೈ ಇಮಾಂತ ಜೀವೆಲ್ಲ ಭೂಜರದ ಜೀವರಿಪ್ಪೆ ಸಾತ್ವಿಕ ರಾಜಸ ತಾಮಸ ಮಾಂತಾ ಸಮಾಸ ಇದಂತೋ ಜೀವೆಲ್ಲ ಭಗವಂತೇನ ಬಂಜಲಿಪ್ಪರೆ ಅವಿನ ಭಗವಂತೆ ಸೂಪೆ. ಚತುರ್ಯುಗಾನಾಂ ಚ ಸಹಸ್ರಮಪ್ಸೋ ಸ್ವಪಂ ತಯೋದೀರಿತಯ ಸ್ವಶಕ್ತ್ಯಾ ಕಾಲಾಖ್ಯಯ ಸಾಧಿತ ಕರ್ಮತಂತ್ರೋ ಲೋಕಾನ್ ಅಪೀಮಾನ್ ದದೃಶೇ ಸ್ವದೇಹೇ. ತಸ್ಯ ಆತ್ಮಸೂಕ್ಷ್ಮಾಪಿ ನಿವಿಷ್ಟದೃಷ್ಟೇಃ ಅಂತರ್ಗತಃ ಅತಃ ರಜಸಾ ಅತನೀಯಾನ್ ಗುಣೇನ ಕಾಲಾನುಗತೇನ ವಿದ್ದಃ ಶುಷ್ಯನ್ ತದಾ ಅವಿದ್ಯದ ನಾವಿದೇಶಾತ್. ತಸ್ಯಾತ್ಮಸೂಕ್ಷ್ಮಾಪಿ ನಿವಿಷ್ಟದೃಷ್ಟೇಃ ಅಂತರ್ಗತೋರ್ಥೋ ರಜಸಾ ತನೀಯಾನ್ ಗುಣೇನ ಕಾಲಾನುಗತೇನ ವಿದ್ದಃ ಶುಷ್ಯನ್ ತದಾ ಅವಿದ್ಯದ ನಾವಿದೇಶಾತ್. ಭಗವಂತೆ ಈ ರೀತಿಯಾತೆ ತನ್ನ ಬಚ್ಚಿಡಿತ ಜೀವನವಾದ ಸೂತಾಯಿವೆತ್ತು ಸೃಷ್ಟಿಯಂ ಪಡದ ಆ ಸಂದರ್ಭ ಜಾತಾಪಡ್ಮಣಂತಾಂಡ ఆయన ಬಂಜಿಡು ಮಹಾಗರ್ಭೋದಕ ಇಪ್ಪುಣು ಅವು ಕಾಲಂತೊಂಜಿ ಅನುಗುಣವಾತ ಕಾಲಂತೋ ರಜೋಗುಣ ಐತ್ ರಜೋಗುಣದ ಶೋಭೆ ಆಪುಣು ಆತನಗ ಐಕ್ ಗಾಳಿದು ಸಂಪರ್ಕ ಆಪುಣು ಆ ನೀರಿಗೆ ಗಾಳಿ ಸಂಪರ್ಕ ಆಪುಣು. ಈ ರೀತಿಯಾದ ಅವಳು ಮಸ್ತ್ ಶೋಭೆ ಪಣಂತಾಂಡ ಅವಳು ಇಡೀ ಒಂಜಿ ರಭಸುಂಟು ಒಂಜಕ್ಕೊಂಜಿ ಗಾಳಿಲ ನೀರ ಒಟ್ಟುಗಾತ ಅವು ಮಸ್ತ್ ಶಬ್ದ ಒಂದು ಅಲ್ಲಾಡುನು ಅತನಗ ಅವು ಪಂದನಗ ಅವಳೊಂಜಿ ಈ ನಮ್ಮ ಬೆಂಜಣ ಜಕ್ಕನಗ ಬೆಣ್ಣ ಮಿತ್ತು ಬತ್ನಲ್ಕನೆ ಅವು ಜಾದ ಪುಣ್ಮಣಂತಾಂಡ ಪೃಥ್ವಿ ಬರ್ಪುಣು ಗಟ್ಟಿ ಆತ ಪೃಥ್ವಿ ಬರ್ಪುಣು ಅವು ವಾರು ಪುಣ ಬರ್ಪುಣ್ಮಣಂತಾಂಡ ನಾಭಿದೇಶಾತೆ ಶುಷ್ಯನ್ ತದಾ ಅವಿದ್ಯದ ఆయన నాభి ప్రదేశంతో ఆయన పూవడతే ಒಂಜಿ ಆ ಕಮಲಂತ ಆಕಾರ ಉಂಟು ಆ ಭೂಮಿ ಅವು ಪಿದೇವರ್ಪುಣು. ತಸ್ಯಾತ್ಮ ಸೂಕ್ಷ್ಮಾಪಿ ನಿವಿಷ್ಟ ದೃಷ್ಟೇ ಅಂತರ್ಗತೋರ್ಥೋ ರಜಸಾತನೀಯಾನ್ ಗುಣೇನ ಕಾಲಾನುಗತೇನ ವಿದ್ದಃ ಶುಷ್ಯನ್ ತದಾ ವಿದ್ಯತನಾಭಿದೇಶಾತ್. ಸಹ ಪದ್ಮಕೋಶಃ ಸಹಸಾ ಉದತಿಷ್ಠತೆ ಕಾಲೇನ ಕರ್ಮ ಪ್ರತಿಬೋಧಿತೇನ ಸ್ವರೋಜುಷಾ ತತ್ ಸಲಿಲಂ ವಿಶಾಲಂ ವಿದ್ಯೋತಯನ್ ಅರ್ಕ ಇವ ಆತ್ಮಯೋನಿಃ. ಸಪದ್ಮಕೋಶ ಸಹಸೋದಿಷ್ಠತೆ ಕಾಲೇನ ಕರ್ಮ ಪ್ರತಿಬೋಧಿತೇನ ಸ್ವರೋಜುಷಾ ವಿಶಾಲಂ ವಿದ್ಯೋತಯನ್ನರ್ಕ ಇವಾತ್ಮಯೋನಿಃ. ಈ ರೀತಿ ಆತ ಆ ಪದ್ಮಕೋಶ ಕಮಲ ಅವು ಪಿದೇವರ್ಪುಣು ಐಕ್ ಆ ಜಾದ ಬ್ರಹ್ಮಣಂದಾಂಡ ಪದ್ಮಕೋಶ ಪ್ರತ್ಯಕ್ಷ అనಗ ಐತು ಐಕ್ ಜಾಲ ಹೋಯ್ತು ಸಾಧಾರಣವಾದ ಒಂಜಿ ಕಮಲ ಪುಟ್ಟುಂದಾಣ ಹೀರೆ ಮಾತ ಇಪ್ಪುಣು ಆಣ ಮೂಳು ಮಾತ್ರ ಜಾಲ ಇಪ್ಪಂತೆ ಕಮಲ ಮಾತ್ರ ಪಿದೇ ಬರ್ಪುಣು ಐದು ಕಾರಣ ಜಾತ ಪುಣಂದಾಂಡ ಸಹಸಾ ಉದದಿಷ್ಟ ಕಾಲೇನ ಕರ್ಮ ಪ್ರತಿಬೋಧಿತೇನ
ಕಾರಂತ ಪ್ರಭಾವತ್ತಾವರ ಆ ಪದ್ಮಕೋಶ ಆ ಕಮಲ ಪಿರಿವರ್ಪುಣೋ ಮುಳೆಪುಣವೋ ಸ್ವರೋಚಿಷಾದ ಸಲಿಲಂ ವಿಶಾಲಂ ಆ ಕಮಲ ಮಿತ್ತು ಬತ್ತಿರಂದಾಂಡ ಇತ್ತು ಪ್ರಕಾಶ ಏತಿತ್ತು ಬಣ್ಣದಾಂಡ ಸುತ್ತಮುತ್ತ ಇತ್ತು ನಾವು ನೀರು ಪೂರ ಅವು ಪ್ರಕಾಶಿಸುವಂದುಂಡಿಗಾರೆ ಸಲಿಲಂ ವಿಶಾಲಂ ವಿದ್ಯೋದಯ ಅರ್ಕ ಇವ ಆತ್ಮ ಇವನಿ ಎಂಚ ಬಣ್ಣದಾಂಡ ಸೂರ್ಯೋದಯ ಅಂದಾಂಡ ಸೂರ್ಯನ ಕಾಂತಿತ್ತಾವ ಇಡೀ ಸಮುದ್ರ ನೀರು ಮಾಂತ ಎಂಚ ಪ್ರಕಾಶಿಸೋಕುಣ ಅಂಚನೆ ಈ ಕಮಲ ಮಿತ್ತು ಬಣ್ಣಗ ಇಡೀ ಆ ನೀರು ಮಾಂತ ಪ್ರಳಯ ಜಲ ಬಂದ್ಬಿಡ ಮಸ್ತ್ ಪೊರ್ಲು ಆತು ಸೋಜನ್ನುಂಡು ಮಸ್ತ್ ಕಾಂತಿಯುಕ್ತವಾದ ಸೋಜಂತುಂಡು ಸಪದ್ಮಕೋಶ ಸಹಸೋದಿಷ್ಟದೆ ಕಾಲೇನ ಕರ್ಮ ಪ್ರತಿಬೋಧಿತೇನ ಸ್ವರೋಚಿತಾದ ಸಲಿಲಂ ವಿಶಾಲಂ ವಿದ್ಯೋತಯನ್ ಅರ್ಕ ಇವ ಆತ್ಮಯೋನಿ ಪರಮಾತ್ಮಗ ಆತ್ಮಯೋನಿ ಎಂಬುದಾರೆ ಪಣಂದಾಂಡ ಪರಮಾತ್ಮಗ ಬೆತ್ತೊರಿ ಬೋಡುದ್ದಿ ಭಗವಂತನೇ ಆಯತೆ ಆಯ ಸೃಷ್ಟಿಯಾಪಣಾಯೆ ಅಂಚಿತ್ನ ಭಗವಂತೆ ಇಚ್ಚಿತ್ನ ಕಮಲನ ಸೃಷ್ಟಿಯಂತೆ ತಲ್ಲೋಕ ಪದ್ಮಂ ಸವು ಏವ ವಿಷ್ಣು ಪ್ರಾವೇವಿಷ ಸರ್ವಗುಣಾವಭಾಸಂ ತಸ್ಮಿನ್ ಸ್ವಯಂ ವೇದಮಯೋ ವಿಧಾತ ಸ್ವಯಂ ಭುವಂ ಯಂ ಪ್ರವದಂತಿ ಸೋಭೂತ್ ಸಹ ಅಭೂತ್ ತಲ್ಲೋಕ ಪದ್ಮಂ ಸವು ಏವ ವಿಷ್ಣು ಪ್ರಾವೇವಿಷತ್ ಸರ್ವಗುಣಾವಭಾಸಂ ತಸ್ಮಿನ್ ಸ್ವಯಂ ವೇದಮಯೋ ವಿಧಾತ ಸ್ವಯಂ ಭುವಂ ಯಂ ಪ್ರವದಂತಿ ಸಹ ಸೋಭೂತ್ ಆ ಪೃಥಿವಿ ಪಂಡ್ಪುಣ ಕಮಲ ರೂಪಂಡು ಪೃಥಿವಿ ಪುಟ್ಟನವಳು ಅವಳು ಬ್ರಹ್ಮದೇವರೇ ಅವಳು ಸೃಷ್ಟಿಯಾಪೇರೆ ಅಕ್ಕಳಿಗೆ ಬ್ರಹ್ಮದೇವರಿಗೆ ಸ್ವಯಂ ಭೂ ಒಂದು ಉದಾಹರಣೆ ಸ್ವಯಂ ಪಂಡ್ಪಂಡಾನ ಪರಮಾತ್ಮೆ ಪರಮಾತ್ಮತ್ತಾವರ ಪುಟ್ನ ಪ್ರಣತಾವರ ಸ್ವಯಂ ಭೂ ಅಂತ ಶಾಸ್ತ್ರ ಅಂತ ಪಂಡ್ಪೇರೆ ಆ ಲೋಕಪದ್ಮ ಪೃಥ್ವಿ ಲೋಕಂತೋ ಆ ಪೃಥ್ವಿಮಯವಾತ್ಮ ಆ ಲೋಕಾತ್ಮಕವಾದ ನಾಭಿಕಮಲ ಐಟ್ ಭಗವಂತೇನ ತಾನು ಚೂಡು ಪ್ರವೇಶ ಅಂಬೇಕಾರೆ ಪ್ರವೇಶ ಅಂತತೆ ಅವಳು ಬ್ರಹ್ಮದೇವನ ಸೃಷ್ಟಿ ಆಪಣು ಆ ಬ್ರಹ್ಮದೇವರೇ ಸ್ವಯಂ ವೇದಮಯ ವಿಧಾತ ವೇದಾಭಿಮಾನಿ ಆತ್ಮ ಸಕಲ ವೇದಗಳನ್ನ ಭಗವಂತರ ಉಪದೇಶಗತನ್ನ ಬ್ರಹ್ಮದೇವರೇ ಅವಳು ಆ ಕಮಲಂಡು ಸೃಷ್ಟಿ ಆಪೇರೆ ಆ ಕಡೆಗೆ ಶಾಸ್ತ್ರ ಅಂತ ಸ್ವಯಂಭುವಂ ಪ್ರವದಂತಿ ಸೋಭೂತು ಮಾಂತೆಲ್ಲ ಸ್ವಯಂಭುವ ಅಂತ ಪಂಡ್ಪೇರೆ ಪಣತಾಂಡ ಸ್ವಯಂ ಭವತಿ ಸ್ವಯಂ ಪಣ ಪರಮಾತ್ಮತ್ತಾವರ ಪುಟ್ಟದ ನಗುಳಾಯ್ತು ಸ್ವಯಂ ಭೂ ನಗುಳು ಈ ರೀತಿಯಾದ ಬ್ರಹ್ಮದೇವನು ಸೃಷ್ಟಿ ಆ ನಾಭಿಕಮಲಂಟು ಅವನು ತಲ್ಲೋಕ ಪದ್ಮಂ ಸವಯೇವ ವಿಷ್ಣು ಪ್ರಾವೇವಿಷ ಸರ್ವಗುಣಾವಭಾಸಂ ತಸ್ಮಿನ್ ಸ್ವಯಂ ವೇದಮಯೋ ವಿಧಾತ ಸ್ವಯಂ ಭುವಂ ಯಂ ಪ್ರವದಂತಿ ಸೋಭೂತ್ ತಸ್ಯಾ ಸಹ ಚ ಅಂಬೋರುಹ ಕರ್ಣಿಕಾಯ ಅವಸ್ಥಿತಃ ಲೋಕಂ ಅಪಶ್ಯಮಾನಃ ಪರಿಕ್ರಮನ್ ವ್ಯೋಮ್ನಿ ವಿವೃತ್ತನೇತ್ರಃ ಚತ್ವಾರಿ ಭೇಜೆ ಅನುದಿಶಂ ಮುಖಾನಿ ತಸ್ಯಾಂ ಸಭಾಚಾಂಬೋರುಹ ಕರ್ಣಿಕಾಯಾಂ ಅವಸ್ಥಿತೋ ಲೋಕಮಪಶ್ಯಮಾನಃ ಪರಿಕ್ರಮನ್ ವ್ಯೋಮಿ ವಿವೃತ್ತನೇತ್ರಃ ಚತ್ವಾರಿ ಭೇಜೆ ಅನುದಿಶಂ ಮುಖಾನಿ ಚತುರ್ಮುಖ ಬ್ರಹ್ಮದೇವರಿಗೆ ಸುರುಡು ಒಂಜೇ ಮೋರ ಎತ್ತನ ಬೆತ್ತಗಳಿಗೆ ನಾಲು ಮೋರೆ ಬರ್ಪಣ ಎಂಚ ಬರ್ತಮಣತಾಂಡ ಆ ಕಮಲ ಸೃಷ್ಟಿಯಾಪಣು ಆ ಕಮಲಂತೂ ಅಂಬೋರುಹ ಕರ್ಣಿಕಾಯ ಆ ಕಮಲಂತೂ ಆ ಒಂಜಿ ಕರ್ಣಿಕೆ ಪಣದಾಂಡ ಇದು ಮಧ್ಯ ಭಾಗ ಉಂಟು ಕೇಸರ ಉಂಟು ಅವಳಿತ್ತಂತೂ ಲೋಕಂ ಅಪಶ್ಯಮಾನ ಸುತ್ತಮುತ್ತ ಸೋಪೇರೆ ಬ್ರಹ್ಮದೇವರ ಒಳ್ಳ ಅವಳು ಯಾದಾಂಡ ಪ್ರದಕ್ಷಿಣ ರೀತಿಯಲ್ಲಿ ಸುತ್ತಮುತ್ತ ಸುಂಡಲ ಯಾವ ಆ ಲೋಕಂ ಕೂಡ ಅಕಡೆ ಸೋಯಿರಿ ಅಪಶ್ಯಮಾನ ಪರಿಕ್ರಮಂ ವ್ಯೋಮ್ನಿ ಆಕಾಶ ಸಂಚಾರಂ ಪೇರೆ ಆಕಾಶ ಸಂಚಾರ ಅಂತಂದ್ರೆ ವಿವೃತ್ತ ನೇತ್ರ ಅವಳು ಆ ಕಣ್ಣು ಎಕೊಳ್ಳ ಕಣ್ಣು ಕೂಡ ಅಂತ ಅವರ ಮಾಂತ ದಿಕ್ಕಳ್ಳ ಸೋಂತಿಪ್ಪಣ ಮಂಜಿನ ದೃಷ್ಟಿ ಅವರ ತತ್ವಾಲ್ಪೇಯ ಅನದಿಶಂ ಮುಖಾನಿ ಭಗವಂತನು ಮೋರೆಳು ಅವಳು ಪುಟ್ಟುವ ಈಗದವರನ್ನೇ ಆತ್ನಾಡು ಒಂಜೇ ಮೋರ ಯತ್ನ ಇತ್ತ ಚತುರ್ಮುಖ ಅಂತ ಕಡೆಗೆ ಪುದರ್ ಬರ್ತನೆ ತಸ್ಯಾಂ ಸಾಂಬೋರುಹ ಕರ್ಣಿಕಾಯಾಂ ಅವಸ್ಥಿತೋ ಲೋಕಮಪಶ್ಯಮಾನಃ ಪರಿಕ್ರಮತ್ವ್ಯೋಮ್ನಿ ನಿವೃತ್ತನೇತ್ರ ಚತ್ವಾರಿ ಭೇಜೆ ಅನದಿಶಂ ಮುಖಾನಿ ಶ್ರೀಕೃಷ್ಣಾರ್ಪಣಮಸ್ತು.